ಭೂ ದಾಖಲೆ ಆಸ್ತಿ ದಾಖಲೆಗಾಗಿ ಇನ್ನು ಮುಂದೆ ಅಲೆದಾಡುವ ಅಗತ್ಯ ಇಲ್ಲ. ಡಿಜಿಟಲ್ ಯುಗಕ್ಕೆ ಒಗ್ಗಿಕೊಂಡ ಹುಬ್ಬಳ್ಳಿ ತಹಶೀಲ್ದಾರ್ ಕಚೇರಿ ಸಂಪೂರ್ಣವಾಗಿ 100% ಡಿಜಿಟಲ್ ಆಗಿದೆ. ರೆಕಾರ್ಡ್ ರೂಮ್ ಕಡೆಯಲ್ಲಿ ಆಸ್ತಿಗಾಗಿ ಅಲೆದಾಡುವಂತ ಆಸ್ತಿ ದಾಖಲೆಗಾಗಿ ಇನ್ನೆಲ್ಲ ಎಷ್ಟೆಲ್ಲ ಅಲೆದಾಡ್ತಾರೆ ಜನ. ಇನ್ನು ಮುಂದೆ ರೈತರು ಸಾರ್ವಜನಿಕರು ದಾಖಲೆಗಾಗಿ ಅಲಿಯೋ ಸೀನ್ ಇರಲ್ಲ. ಭೂ ದಾಖಲೆ ಆಸ್ತಿ ದಾಖಲೆಗಾಗಿ ಕಚೇರಿಗೆ ಅಲೆಯಬೇಕಾಗಿಲ್ಲ. ವಾರ ತಿಂಗಳುಗಟ್ಟಲೆ ಕಾಯಲೇಬೇಕಾಗಿಲ್ಲ. ಸಂಪೂರ್ಣ ಡಿಜಿಟಲ್. ನಿಮ್ಮ ದಾಖಲೆ ಪಡೆಯೋಕೆ ಮಧ್ಯವರ್ತಿಗಳು ಇವರ ಸಹಾಯವೂ ಕೂಡ ಬೇಕಿಲ್ಲ. ಅವರ ದುಂಬಾಲು ನೀವು ಬೀಳಬೇಕಿಲ್ಲ. ಸಂಪೂರ್ಣವಾಗಿ ಗಣಕೀಕರಣಗೊಂಡಿದೆ ರೈತರ ಸಾರ್ವಜನಿಕರ ದಾಖಲೆ. ಹುಬ್ಬಳ್ಳಿ ಮಿನಿ ವಿಧಾನಸೌಧದಲ್ಲಿರುವಂಥ ರೆಕಾರ್ಡ್ ರೂಮ್ ಇದು. ಯಾವುದೇ ದಾಖಲೆ ಇದ್ರೂ ಕ್ಷಣಾರ್ಧದಲ್ಲೇ ಲಭ್ಯವಾಗುವಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ. ತಹಶೀಲ್ದಾರ್ ಮಹೇಶ್ ಗಸ್ತೆ ನೇತೃತ್ವದಲ್ಲಿ 1.5 ಲಕ್ಷ ಕಡತಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ. ಸಾಕಷ್ಟು ಜನರು ತಮ್ಮ ಆಸ್ತಿ ದಾಖಲೆಗಾಗಿ ಕಚೇರಿಯಿಂದ ಮನೆಗೆ, ಮನೆಯಿಂದ ಕಚೇರಿಗೆ ಅಲೆದಾಡುವಂಥ ಪರಿಸ್ಥಿತಿ ಇರುತ್ತೆ. ಬ್ರೋಕರ್ಗಳ ಸಹವಾಸ ಮಾಡಬೇಕು, ಅವರಿಗೆ ಹಣ ಕೊಡಬೇಕು, ಒಂದು ದಾಖಲೆ ಬೇಕು ಅಂತೇಳಿದರೆ ಈ ಎಲ್ಲ ಸಮಸ್ಯೆಗಳಿಗೆ ಪೂರ್ಣ ವಿರಾಮವನ್ನು ಹಾಕಬೇಕು ಅಂತೇಳಿ ತಹಶೀಲ್ದಾರ್ ತೆಗೆದುಕೊಂಡಿರುವಂಥ ನಿರ್ಧಾರ ಇದು. ಸಂಪೂರ್ಣವಾಗಿ 100% ಡಿಜಿಟಲ್ ಆಗಿದೆ ರೆಕಾರ್ಡ್ ರೂಮ್. ಯಾವುದೇ ಸಮಸ್ಯೆ ದಾಖಲಾತಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಮುಂದೆ ಇರೋದಿಲ್ಲ. ಬದಲಾವಣೆ ಜಗದ ನಿಯಮ ಎಂಬಂತೆ ಈ ಒಂದು ಮಾತಿನ ತಕ್ಕಂತೆ ಹುಬ್ಬಳ್ಳಿಯ ನಗರದ ತಹಸೀಲ್ದಾರ್ ಕಂದಾಯ ಇಲಾಖೆಯ ಡಾಕ್ಯುಮೆಂಟ್ಗಳನ್ನ ಕೇಂದ್ರಗಳನ್ನ ಸಂಪೂರ್ಣವಾಗಿ ಬದಲಾವಣೆ ಮಾಡಿದ್ದಾರೆ ತಹಸೀಲ್ದಾರ್ ಆಗಿರುವಂತಹ ಮಹೇಶ್ ಗಾಸ್ತಿ ಅವರು. ಸಾಮಾನ್ಯವಾಗಿ ಈ ಒಂದು ದಾಖಲೆಗಳನ್ನು ಪಡೆದುಕೊಳ್ಳಲು ಸಾಕಷ್ಟು ಪ್ರಮಾಣದಲ್ಲಿ ಹರಸಾಹಸ ಪಡುತ್ತಿರುವಂತಹ ರೈತರಿಗೆ, ಸಾರ್ವಜನಿಕರಿಗೆ ಮಹೇಶ್ ಗಾಸ್ತೆ ಅವರು ಪೈಲಟ್ ಯೋಜನೆ ಒಳಗೆ ಒಂದು ವಿಶೇಷವಾದಂತಹ ಒಂದು ಡಿಜಿಟಲ್ಕರಣವನ್ನು ಮಾಡಿದ್ದಾರೆ. ತಟ್ಟಂತ ಅರ್ಜಿ ಕೊಟ್ಟರೆ ಪಟ್ಟಂತ ದಾಖಲೆಗಳನ್ನು ತೆಗೆದುಕೊಳ್ಳುವಂತ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ 100% ಈ ಒಂದು ತಹಸೀಲ್ದಾರ್ ಸಾಹೇಬರು ಮಾಡಿದ್ದು. ಸದ್ಯ ಈಗ ನೀವು ನೋಡ್ತಾ ಇರ್ಬೋದು, ಸಂಪೂರ್ಣವಾದಂತಹ ಒಂದು ಅದಕ್ಕೆ ಸಪರೇಟ್ ಆದಂತಹ ಒಂದು ಪ್ರತ್ಯೇಕವಾದಂತಹ ಒಂದು ರೂಮ್ ಅನ್ನ ಮಾಡಿಕೊಂಡು ಆ ಒಂದು ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಎರಡೂ ಸರ್ಕಾರಗಳ ಒಂದು ಪೈಲಟ್ ಯೋಜನೆಗಳಿಗೆ ಈ ಒಂದು ಡಿಜಿಟಲೀಕರಣವನ್ನ ಮಾಡಿದ್ದಾರೆ. ಸಂಪೂರ್ಣವಾಗಿ ಆ ಒಂದು ತಹಸೀಲ್ದಾರ್ ಅಂದ್ರೆ ಇವರ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲಾ ಮನೆ ಮತ್ತು ಆಸ್ತಿ ಎಲ್ಲ ರೀತಿಯಂತ ದಾಖಲೆಗಳನ್ನ ಡಿಜಿಟಲೀಕರಣ ಮಾಡಿ ಸಾರ್ವಜನಿಕರು ಈ ಒಂದು ದಾಖಲೆಗಳನ್ನ ತೆಗೆದುಕೊಳ್ಳಲು ತಿಂಗಳಾನುಗಟ್ಟಲೆ ಅಡ್ಡಾಡುವಂತಹ ಒಂದು ಪರಿಸ್ಥಿತಿ ಒಳಗೆ, ಬದಲಾವಣೆ ಅಂತ ಒಂದು ಇವತ್ತಿನ ಪರಿಸ್ಥಿತಿ ಒಳಗೆ ಡಿಜಿಟಲೀಕರಣವನ್ನ ಮಾಡಿ ಸಂಪೂರ್ಣವಾಗಿ 100% ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ಇವರು ಯಶಸ್ವಿಯಾದಂತಹ ಪೈಲಟ್ ಯೋಜನೆಯನ್ನು ಕಂಪ್ಲೀಟ್ ಮಾಡಿದ್ದಾರೆ. ಸದ್ಯ ಈ ಒಂದು ವಿಚಾರ ಕುರಿತಂತೆ ನಮ್ಮೊಂದಿಗೆ ತಹಸೀಲ್ದಾರ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡಿಸುತ್ತಾ ಹೋಗ್ತೇನೆ. ಸರ್, ಯಾಕೆ ಇದು ಏನಿದೆ ಯೋಜನೆ ಅಂತ? ಕರ್ನಾಟಕ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಭೂ ಸುರಕ್ಷಾ ಯೋಜನೆ ಅಂತೇಳಿ. ಈ ಯೋಜನೆ ಅಡಿಯಲ್ಲಿ ನಮ್ಮ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತಹ, ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂತಹ ಎಲ್ಲ ದಾಖಲಾತಿಗಳನ್ನ ಡಿಜಿಟಲೀಕರಣ ಮಾಡುವಂತಹ ಒಂದು ವ್ಯವಸ್ಥೆ ಇದೆ. ಸೊ ಸುಮಾರು 1920 ಹಿಡಿದು ಸಹಿತ ಎಲ್ಲಾ ದಾಖಲಾತಿಗಳನ್ನ, ಅಂದ್ರೆ ಅದರಲ್ಲಿ ಎ ವರ್ಗ ಮತ್ತು ಬಿ ವರ್ಗದ ದಾಖಲಾತಿಗಳನ್ನ ನಾವು ಡಿಜಿಟಲೀಕರಣ ಮಾಡಿದೀವಿ. ಇದು ಪೈಲಟ್ ಪ್ರಾಜೆಕ್ಟ್ ಅಂದ್ರೆ ಧಾರವಾಡ ಜಿಲ್ಲೆಯಲ್ಲಿ ಹುಬ್ಬಳ್ಳಿ ನಗರವನ್ನ ಮಾನ್ಯ ಕರ್ನಾಟಕ ಸರ್ಕಾರವು ನಮ್ಮ ಪೈಲಟ್ ತಾಲೂಕಾಗಿ ಆಯ್ಕೆ ಮಾಡಿತು. ಸುಮಾರು 2024ರಿಂದ 2025 ಜೂನ್ ವರೆಗೂ ಸಹಿತ ಸುಮಾರು 1 ವರ್ಷ 3 ತಿಂಗಳಲ್ಲಿ ನಮ್ಮಲ್ಲಿರುವಂತಹ 1,39,000 ಚಿಲ್ಲರೆ ಉತ್ತಾರಗಳು, KLR ಫೈಲ್ಸು, ವರದಿಗಳು, ವತನಗಳು ಎಲ್ಲಾ ಫೈಲ್ಗಳನ್ನ ನಾವು ಡಿಜಿಟಲೀಕರಣವನ್ನ ಮಾಡಿ ಅದನ್ನ ಸುರಕ್ಷಿತವಾಗಿ ಇಟ್ಕೊಂಡಿದೀವಿ. ಇದರ ಜೊತೆಗೆ ಅರ್ಜಿದಾರರು ನಮಗೆ ಅರ್ಜಿವನ್ನ ಸಲ್ಲಿಸಿದಂತ ಸಂದರ್ಭದಲ್ಲಿ ವಿದಿನ್ ಒಂದು 5 to 10 ಮಿನಿಟ್ಸ್ ಅಂದ್ರೆ 5ರಿಂದ 10 ನಿಮಿಷದಲ್ಲೇ ಅವರು ಕೇಳಿದಂತಹ ವರದಿಗಳಾಗಲಿ ಅಥವಾ ಅವರು ಕೇಳಿದಂತಹ ಯಾವ್ದಾದ್ರು ದಾಖಲಾತಿಗಳನ್ನ ನಾವು ಇಮಿಡಿಯೇಟ್ ಅದನ್ನು ಪ್ರಿಂಟ್ಔಟ್ ಮಾಡಿ ಕೊಡ್ತೀವಿ. ಮೇಲಾಗಿಯೂ ಸಹಿತ ಸಾರ್ವಜನಿಕರೇ ಅದನ್ನು ನಾವು ಈಗಾಗಲೇ ವೆಬ್ಸೈಟ್ ಅಂದ್ರೆ ಸಾರ್ವಜನಿಕ ಸಿಟಿಜನ್ ಪೋರ್ಟಲ್ ಅಂತ ಬಿಟ್ಟಿದ್ದೀವಿ. ಆ ಸಿಟಿಜನ್ ಪೋರ್ಟಲ್ ಸಹಿತ ತಾವು ಸ್ವತಃ ಅವರೇ ಅಪ್ಲೈ ಮಾಡಿಕೊಂಡು ಅವರೇ ಅಲ್ಲೇ ಖುದ್ದಾಗಿ ಮನೆಯಲ್ಲೇ ಎಲ್ಲಾ ದಾಖಲಾತಿಗಳನ್ನ ಪ್ರಿಂಟ್ಔಟ್ ತಕೋಬಹುದು. ಈಗ ಸಂಪೂರ್ಣವಾಗಿ 100% ಈ ಪ್ರಾಜೆಕ್ಟ್ ಮುಗಿದಿದೆ. ಏನ್ ಅನ್ಸುತ್ತೆ? ಯಾಕಂದ್ರೆ ಆರಂಭ ಅಷ್ಟೇ ಬಂದ ತಕ್ಷಣ ಇನ್ನು ತಹಸೀಲ್ದಾರ್ ಅಧಿಕಾರ ಸ್ವೀಕಾರ ಮಾಡಿದ್ಮೇಲೆ ಈ ಒಂದು ಪ್ರಾಜೆಕ್ಟ್ ಎಲ್ಲ ಕಂಪ್ಲೀಟ್ ಮಾಡಿದಿರಿ, ಬಿಡುವಿಲ್ಲದ ಕೆಲಸ ಕಾರ್ಯಗಳು. ಖುಷಿ ಆಗ್ತದ. ಇದೊಂದು ಭೂ ಸುರಕ್ಷಾ ಯೋಜನೆಯನ್ನ ನಾನು ನನ್ನ ಅವಧಿಯಲ್ಲಿ ಸಂಪೂರ್ಣವಾಗಿ
ಸಿರೆಸ್ದಾರ್ ಲಾಗಿನ್ ಮತ್ತು ತಹಸೀಲ್ದಾರ್ ಲಾಗಿನಲ್ಲಿ 100ಕ್ಕೆ 100 ಸಾಧನೆ ಮಾಡಿದಂತಹ ಒಂದು ಆತ್ಮತೃಪ್ತಿ ನನ್ನಲ್ಲಿದೆ. ಬರುವಂತಹ ಎಷ್ಟೋ ಜನ ನಮ್ಮ ಹುಬ್ಬಳ್ಳಿ ನಗರ ಜನತೆ ಇಲ್ಲಿ ಒಂದು ಪ್ರಿಂಟ್ಔಟ್ ಅನ್ನು ತಕ್ಕೊಂಡು ಅಂದ್ರೆ ತಮ್ಮ ದಾಖಲಾತಿಗಳನ್ನು ಮುದ್ರಣ ಮಾಡಿಕೊಂಡು ಹೋಗುವಂತ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳಿ ಹೊಂಟಿದ್ದಾರೆ. ಇದೆಲ್ಲವನ್ನು ನೋಡಿದಾಗ ಖುಷಿ ಆಗ್ತದೆ. ಸೊ ಕರ್ನಾಟಕ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆ ಯೋಜನೆ, ಆ ಮಹತ್ವಾಕಾಂಕ್ಷೆ ಏನದ ಅದು ಈಡೇರದ ಅಂತ ನಾನು ಕೊಂಡ್ಕೊಳ್ತೀನಿ. ನಿಜಕ್ಕೂ ಕೂಡ ಇಲ್ಲಿನ ವ್ಯವಸ್ಥೆ ನೋಡಿದರೆ ಆ ಒಂದು ಈಗಾಗಲೇ ಹೇಳಿದಂತೆ ಅರ್ಜಿಯನ್ನ ಕೊಟ್ಟರೆ ತಿಂಗಳ ಗಂಟಲೆ ಅಡ್ಡಾಡುತ್ತಿರುವಂತ ಇವತ್ತಿನ ವ್ಯವಸ್ಥೆಯೊಳಗೆ ಸರ್ಕಾರಿ ಕೆಲಸ ದೇವರ ಕೆಲಸ ಎಂದುಕೊಂಡು ಈ ಒಂದು ಪ್ರತ್ಯೇಕವಾದಂತಹ ಡಿಜಿಟಲ್ ಕರಣವನ್ನು ಮಾಡಿರುವಂತಹ ಈ ಒಂದು ಕಾರ್ಯಕ್ಕೆ ಸಾರ್ವಜನಿಕರು, ರೈತರು, ವಿಶೇಷವಾದಂತಹ ಇಲ್ಲಿನ ಹೊಂದಿರುವಂತಹ ಸಿಬ್ಬಂದಿಗಳಿಗೆ ಮತ್ತು ವಿಶೇಷವಾಗಿ ತಹಸೀಲ್ದಾರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ. ನಿಜಕ್ಕೂ ಇದು ಇಡೀ ಒಂದು ರಾಜ್ಯದಲ್ಲಿರುವಂತಹ ಎಲ್ಲಾ ತಹಸೀಲ್ದಾರ್ ಕಚೇರಿಗಳಿಗೆ ಮಾದರಿ ಅಂತ ಕೆಲಸವನ್ನ ತಹಸೀಲ್ದಾರ್ ಆಗಿರುವಂತಹ ಮಹೇಶ್ ಗಾಸ್ತಿ ಅವರು ಮಾಡಿದ್ದಾರೆ. ಕ್ಯಾಮರಾ ಜರ್ನಲಿಸ್ಟ್ ವೆಂಕಟೇಶ್ ಜೊತೆ ರವಿಕುಮಾರ್, ಪವರ್ ಟಿವಿ, ಹುಬ್ಳಿ.